ಕುಮಾರಸ್ವಾಮಿ ಅವರು ಹೇಳಿದ್ದನ್ನು ಗಮನಿಸಿರ್ಬೋದು ಅನ್ಸುತ್ತೆ. ಕುಮಾರಸ್ವಾಮಿ ಅವರು ಹೇಳಿದ್ದನ್ನ ಗಮನಿಸಿದ್ದೀವಿ. ಮೊದಲಿಂದ ಕೂಡ ನನ್ನ ಜೈಲಿಗೆ ಹಾಕಿಸಲೇಬೇಕು ಅಂತೇಳಿ ಭಾಳ ಸಂಕಲ್ಪ ಮಾಡಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ. ಒಬ್ಬ ಒಳ್ಳೇದಾಗಲಿ ಅವ್ರಿಗೆ, ಅವರ ಆಸೆ ಯಾವ ವ್ಯಕ್ತಪಡಿಸಿದ್ದಾರೆ, ಏನೇನು ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆಲ್ಲ ನಾನು ಹಬ್ಬ ಆಗಲಿ ಉತ್ತರ ಕೊಡ್ತೀನಿ. ಭವಿಷ್ಯ ನುಡಿತಾ ಇದ್ದಾರೆ ಅಂತ ಸರ್, ಭವಿಷ್ಯ ನುಡಿತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ. ಹೌದು, ಮೊದಲಿಂದ ಕೂಡ ಅವ್ರ ಕುಟುಂಬದ ನನ್ನ ಮೇಲೆ ದೊಡ್ಡ ಷಡ್ಯಂತ್ರ, ಇವತ್ತೇನಲ್ಲ, ಹಿಂದೆ ನನ್ನ ತಂಗಿ ಮೇಲೆ, ನನ್ನ ತಮ್ಮನ ಮೇಲೆ, ಎಲ್ಲರ ಮೇಲೂ ಈ ರೀತಿ ಹಿಂದೆ ಚೀಫ್ ಮಿನಿಸ್ಟರ್ ಆಗಿದ್ದು ಪ್ರಯತ್ನ ಮಾಡಿದ್ರು. ಅದಾದಮೇಲೆ ಬೇಕಾದಷ್ಟು ಕೇಸ್ಗಳು ಹಾಕ್ಸಿದ್ರು. ಈಗೂ ಮಾಡ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಜೈಲಿಗೆ ಹೋಗುವಂಥ ದಿನ ಹತ್ರ ಬಂದಿದೆ ಅಂತ. ಅದಕ್ಕೂ ಉತ್ತರ ಕೊಡ್ತೀನಿ, ಅವ್ರಿಗೂ ಉತ್ತರ ಕೊಡ್ತೀನಿ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿದ್ದೀವಲ್ಲ, ಇದು ಎಲ್ಲರೂ ಒಂದು ಕೊನೆ ಆಗಬೇಕು. ನಿಮ್ದು ಯಾವ್ದಾದ್ರು ಒಂದು ಚಾನಲ್ಗೆ, ಪ್ರಸಿದ್ಧವಾದ ಚಾನಲ್ಗೆ ಕರೀರಿ, ಪಕ್ಕದಲ್ಲಿ ಅವ್ರನ್ನೂ ಕುಂಡಿಸ್ಕೊಳ್ಳಿ, ನನ್ನೂ ಕುಂಡಿಸ್ಕೊಳ್ಳಿ. ಹಿಂದೆ ಸಾತ್ತೂರಲ್ಲಿ ನಡೆದಿದ್ದಲ್ಲ ಮ್ಯಾಚ್ 2020, ಹಂಗೆ ನಡೀಲಿ. ನಾನು ಅಸೆಂಬ್ಲಿಲಿ ಕರೆದಿದ್ದೆ, ಪಾರ್ಲಿಮೆಂಟ್ ಹೊಂಟೋದು. ಇನ್ನು ಬೇರೆ ಅವ್ರ ಪಾರ್ಟಿಯವ್ರ ಜೊತೆ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಅವರೆಲ್ಲ ನನ್ನ ಲೆವೆಲ್ಗೆ ಅಲ್ಲ, ಅವರೆಲ್ಲ. ಅದಕ್ಕೆ ಅವ್ರನ್ನೇ ಕರೆದುಬಿಡಿ, ನೀವೆಲ್ಲ ಫಿಕ್ಸ್ ಮಾಡಿಬಿಡಿ. ಸಾಕಷ್ಟು ಬಾರ ಆಹ್ವಾನ ಕೊಟ್ಟಿದ್ರಿ ಸರ್, ಸಾಕಷ್ಟು ಬಾರ ಆಹ್ವಾನ ಕೊಟ್ಟಿದ್ರಿ. ಭಾಳ ಸತಿ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೆ, ಈಗೂ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಟ್ ಅಂಡ್ ರನ್ ಮಾಡೋದಲ್ಲ. ನಾನು ಏನೇನು ಮಾಡಿದ್ದೀನಿ ಅಂತ ಏನೇನು ಅವ್ರು ಹೇಳ್ತಾರಲ್ಲ, ನಂದು ಅವ್ರದ್ದು ಎಲ್ಲ ಚರ್ಚೆ ಆಗಲಿ. ಅವ್ರ ಕುಟುಂಬದ್ದು ನನ್ನ ಹತ್ರ ಇರೋವಂಥ ಅಗಾಧವಾದಂಥ ಭಂಡಾರದಿಂದ ನಾನು ತೆಗಿತೀನಿ, ಅವರು ಎಲ್ಲ ಭಂಡಾರದಿಂದ ತೆಗೆದು ಅವರು ಜನರ ಮುಂದೆ ಇಟ್ಬಿಡಲಿ. ಸೊ ಜಲ್ದಿ ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಿದ್ದಾರೆ. ಅವರೇ ಜಡ್ಜು, ಜೈಲಿಗೆ ಹಾಕೋದು ಅವರೇ ತಾನೇ, ಜಡ್ಜೇ ತಾನೇ ಜೈಲು ಕಳಿಸೋದು. ಅವರೇ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಜಡ್ಜ್ ಆಗಿರೋರು ಪಾಪ ಕೋರ್ಟ್ಗೆ ಹೋಗ್ತಾ ಇದ್ದಾರೆ.